ಸಿದ್ಧಗಂಗಾ ಶ್ರೀಗಳ ಜೊತೆಗೆ ಮಾಜಿ ಸಚಿವ ವಿ ಸೋಮಣ್ಣ ಗೌಪ್ಯವಾಗಿ ಮಾತುಕತೆ ನಡೆಸಿದ್ದಾರೆ. ನಿನ್ನೆ ಮಧ್ಯಾಹ್ನವೇ ಟಿಕೆಟ್ ಫೈನಲ್ ಬಗ್ಗೆ ಸ್ವಾಮೀಜಿಗೆ ಮಾಹಿತಿ ಇತ್ತಂತೆ. ಪ್ರತ್ಯೇಕ ಕೊಠಡಿಯಲ್ಲಿ ಸುಮಾರು 15 ನಿಮಿಷಗಳ ಕಾಲ ಶ್ರೀಗಳ ಜೊತೆ ವಿ ಸೋಮಣ್ಣ ಚರ್ಚಿಸಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಸೋಮಣ್ಣಗೆ ಸಾಥ್ ಕೊಟ್ಟಿದ್ರು ಬಿಜೆಪಿ ಶಾಸಕ ಜ್ಯೋತಿ ಗಣೇಶ್. ಈಗ ಅಂತೂ ಇಂತೂ ನಾನಾ ಕಸರತ್ತುಗಳ ನಡುವೆ ತುಮಕೂರಿನ ಬಿಜೆಪಿ ಟಿಕೆಟ್ ಸೋಮಣ್ಣನಿಗೆ ಸಿಕ್ಕಿದೆ. ಇನ್ನು ಇದಕ್ಕೂ ಮುನ್ನ ಅಂದ್ರೆ ಪಟ್ಟಿ ರಿಲೀಸ್ ಆಗುವ ಮುನ್ನವೇ ನಿನ್ನೆ ಮಧ್ಯಾಹ್ನ ಸಿದ್ಧಗಂಗಾ ಶ್ರೀಗಳ ಜೊತೆ ಸುಮಾರು 15 ನಿಮಿಷಗಳ ಕಾಲ ಸೋಮಣ್ಣ ಚರ್ಚೆಯನ್ನ ಮಾಡಿದ್ದಾರೆ. ಸಾಕಷ್ಟು ಕುತೂಹಲ ಕೂಡ ಇರುವಂತದ್ದು. ಸದ್ಯ ಈಗ ವಿ ಸೋಮಣ್ಣ ಹಾಗೆ ಸಿದ್ಧಗಂಗಾ ಶ್ರೀಗಳು ಗೌಪ್ಯವಾಗಿ ಮಾತುಕತೆ ನಡೆಸಿರುವಂತಹ ಫೋಟೋಗಳು ಎಲ್ಲೆಡೆ ವೈರಲ್ ಆಗಿವೆ. ಟಿಕೆಟ್ ಫೈನಲ್ ಆದ ಬಗ್ಗೆ ಸಿದ್ಧಗಂಗಾ ಶ್ರೀಗಳ ಬಳಿ ವಿ ಸೋಮಣ್ಣ ಹೇಳಿಕೊಂಡಿದ್ರಂತೆ. ಸೊ ರಿಲೀಸ್ ಆಗೋದಕ್ಕಿಂತ ಮುಂಚೆನೆ ಗೌಪ್ಯವಾಗಿ ಮಾತನಾಡಿದ್ದಾರೆ. ಅದೇ ಫೋಟೋಗಳನ್ನು ನೀವು ಕೂಡ ಗಮನಿಸ್ತಾ ಇದ್ದೀರಾ. ತುಮಕೂರು ನಗರದ ಶ್ರೀನಗರದಲ್ಲಿನ ನಗರಸಭಾ ಮಾಜಿ ಸದಸ್ಯ ಸವರಾಜು ಅವರ ಗೃಹ ಪ್ರವೇಶದ ಪಾದಪೂಜೆಗೆ ಶ್ರೀಗಳು ತೆರಳಿದ್ರು. ಈ ವೇಳೆ ಗೃಹ ಪ್ರವೇಶ ಕಾರ್ಯಕ್ರಮದಲ್ಲಿ ವಿ ಸೋಮಣ್ಣ ಕೂಡ ಭಾಗಿಯಾಗಿದ್ರು. ಈ ಸಂದರ್ಭದಲ್ಲಿ ಗೌಪ್ಯವಾಗಿ ಒಂದಷ್ಟು ಕೆಲ ಹೊತ್ತುಗಳ ಕಾಲ ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತಹ ಫೋಟೋವನ್ನ ನೀವು ಕೂಡ ಗಮನಿಸ್ತಾ ಇದ್ದೀರಾ. ಸಾಕಷ್ಟು ಪೈಪೋಟಿನೇ ನಿರ್ಮಾಣವಾಗಿತ್ತು ಅಂತಾನೆ ಹೇಳಬಹುದು. ತುಮಕೂರಿನ ಬಿಜೆಪಿ ಟಿಕೆಟ್ ಯಾರಿಗೆ ಸಿಗುತ್ತೆ ಆಕಾಂಕ್ಷಿಗಳ ಪಟ್ಟಿ ಕೂಡ ದಿನೇ ದಿನೇ ಹೆಚ್ಚಾಗ್ತಾ ಇತ್ತು. ಒಂದು ಕಡೆ ಮಾಧುಸ್ವಾಮಿ, ಮತ್ತೊಂದು ಕಡೆ ವಿ ಸೋಮಣ್ಣನವರ ನಡುವೆ ಸಾಕಷ್ಟು ದಿನಗಳಿಂದ ನಡೀತಾ ಇದ್ದಂತಹ ಕಸರತ್ತು ಈಗ ಬಿಜೆಪಿ ಹೈಕಮಾಂಡ್ ಕೊನೆಗೂ ವಿ ಸೋಮಣ್ಣನವರಿಗೆ ಮಣೆ ಹಾಕಿದೆ. ವಿ ಸೋಮಣ್ಣಗೆ ತುಮಕೂರಿನ ಟಿಕೆಟ್ ಕೂಡ ಸಿಕ್ಕಿರುವಂಥದ್ದು. ಇನ್ನು ಟಿಕೆಟ್ ಫೈನಲ್ ಆಗೋಕ್ಕಿಂತ ಮುಂಚೆ ಶ್ರೀಗಳ ಜೊತೆ ವಿ ಸೋಮಣ್ಣ ಚರ್ಚಿಸಿದ್ದಾರೆ. ಈಗಾಗಲೇ ಲೋಕಸಭೆಯ ಬಿಜೆಪಿ ಅಭ್ಯರ್ಥಿಗಳ ಟಿಕೆಟ್ ಲಿಸ್ಟ್ ರಿಲೀಸ್ ಆಗಿದೆ. ಎರಡನೇ ಪಟ್ಟಿಯಲ್ಲಿ ಟೋಟಲ್ 20 ಕ್ಷೇತ್ರಗಳ ಅಭ್ಯರ್ಥಿಗಳ ಹೆಸರನ್ನ ರಿಲೀಸ್ ಮಾಡಲಾಗಿರುವಂಥದ್ದು. ಇನ್ನು 8 ಕ್ಷೇತ್ರಗಳು ಬಾಕಿ ಇವೆ. ಅದರಲ್ಲಿ ಜೆಡಿಎಸ್ಗೆ ಎಷ್ಟು ಕ್ಷೇತ್ರಗಳು ಸಿಗೋದೇ ಆದರೆ ಯಾವ್ಯಾವ ಕ್ಷೇತ್ರಗಳು, ಇನ್ನು ಉಳಿದಂತಹ ಕ್ಷೇತ್ರಗಳು ಯಾರ್ಯಾರಿಗೆ ಸಿಗುತ್ತೆ ಅನ್ನೋದರ ಕುರಿತಾಗಿ ಇನ್ನಷ್ಟೇ ಕಾದು ನೋಡಬೇಕು. ಇದರ ಮಧ್ಯೆ ಈಗ ಅಂತೂ ತುಮಕೂರಿನ ಬಿಜೆಪಿ ಟಿಕೆಟ್ ಮಾಜಿ ಸಚಿವ ವಿ ಸೋಮಣ್ಣನಿಗೆ ಸಿಕ್ಕಿದೆ. ಒಂದು ರೀತಿ ಸಂತಸದಲ್ಲಿದ್ದಾರೆ ವಿ ಸೋಮಣ್ಣ ಅಂತಾನೆ ಹೇಳಬಹುದು. ಟಿಕೆಟ್ ಸಿಗೋದು ಬಹುತೇಕ ಸೋಮಣ್ಣನಿಗೆ ಹಾಗಾದ್ರೆ ಫಿಕ್ಸ್ ಆಗಿತ್ತಾ, ಬಹುತೇಕ ಖಚಿತ ಆಗಿತ್ತಾ, ನನಗೆ ಸಿಗುತ್ತೆ ಅನ್ನೋ ಆತ್ಮವಿಶ್ವಾಸವನ್ನ ಕೂಡ ಇಟ್ಕೊಂಡಿದ್ರು. ಯಾಕಂದ್ರೆ ಏನು ಯಡಿಯೂರಪ್ಪನವರ ಜೊತೆ ಹಾಗೆ ಹೈಕಮಾಂಡ್ ನಾಯಕರ ಜೊತೆ ಸುದೀರ್ಘವಾಗಿ ಚರ್ಚೆಗಳನ್ನ ಕೂಡ ನಡೆಸ್ತಾ ಇದ್ರು. ಇನ್ನು ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ಧಗಂಗಾ ಶ್ರೀಗಳ ಬಳಿ ಕೂಡ ಟಿಕೆಟ್ ಫೈನಲ್ ಬಗ್ಗೆ ಒಂದಷ್ಟು ಕೆಲವೊತ್ತು ಕಾಲ ಮಾತುಕತೆಯನ್ನ ಕೂಡ ನಡೆಸಿದ್ದಾರೆ. ಅದೇ ಮಾತುಕತೆಯ ಫೋಟೋ ಇದೀಗ ಎಲ್ಲ ಕಡೆ ವೈರಲ್ ಆಗಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.